ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿಂದ ನಾನು ಹೇರ್ ಕೇರ್ ಸೀರೀಸ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನದಿಂದ ನೀವೆಲ್ಲ ವೇಟ್ ಮಾಡಿದ್ದೀರಾ ಅಕ್ಕ ನಿಮ್ಮ ಹೇರ್ ಕೇರ್ ಬಗ್ಗೆ ಹೇಳಿ, ಮತ್ತೆ ನೀವು ಯಾವ ಹೇರ್ ಆಯಿಲ್ ಹಚ್ತೀರಾ ಅದ್ರ ಬಗ್ಗೆ ಹೇಳಿ ಅಂತ. ಸೀರೀಸ್ ಬಂದು ಯಾವ್ದ್ರ ಬಗ್ಗೆ ವಿಡಿಯೋ ಅಂದ್ರೆ, ಸೊ ನಾನು ಇವಾಗ ತಾನೇ ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಒಂದು ಸ್ವಲ್ಪ 80% ಡ್ರೈ ಆಗಿದೆ ಕೂದಲು. ಒಂದು 30% ಇನ್ನೂ ಒದ್ದೆ ಇದೆ ಕೂದಲು. ಈ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ, ನಾನು ಹೇಳೋವಂಥ ಒಂದು ಸೆರಮ್‌ನ ಹಚ್ಕೊಂಡ್ರೆ ನಿಮಗೆ ಹೇರ್ ಫಾಲ್ ಆಗಿರಲಿ ಅಥವಾ ಹೇರ್ ಬ್ರೇಕೇಜ್ ಆಗುತ್ತಲ್ಲ ಕೂದಲು ಇಲ್ಲೆಲ್ಲ ಕೂದಲು ಎರಡೆರಡು ಆಗುತ್ತಲ್ಲ ಒಂದರಲ್ಲಿ, ಸೊ ಅದೆಲ್ಲ ಅವಾಯ್ಡ್ ಆಗುತ್ತೆ. ಬನ್ನಿ ತಡ ಮಾಡ್ದಂಗೆ ಆ ಸೆರಮ್ ಯಾವುದು ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ಥರ ಕೊಟ್ಟಿರ್ತಾರೆ. ಜಸ್ಟ್ ಈ ಥರ ಟರ್ನ್ ಮಾಡಿದ್ರೆ ಬಟನ್ ಆನ್ ಆಗುತ್ತೆ. ಸೊ ಸ್ವಲ್ಪನೇ ಸ್ವಲ್ಪ 2 ಡ್ರಾಪ್ಸ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಆಯಿಲ್ ಥರನೇ ಬರುತ್ತೆ ನೋಡಿ, ಗ್ರೀಸ್ ಈ ಥರ ಇರಲ್ಲ, ಈ ಥರ ಇರುತ್ತೆ. ಸೊ ಇದನ್ನು ನಾನು ಈ ಥರ ಕೈಯಲ್ಲಿ ಮಧ್ಯದಲ್ಲಿ ಮಧ್ಯ ಕೈಯಲ್ಲಿ ಈ ಥರ ರಬ್ ಮಾಡ್ಕೊಂಡ್ಬಿಟ್ಟು, ಸೊ ಈ ಥರ ಕೂದಲು ಎಂಡ್ಗೆನೆ ಹಚ್ಕೊತೀನಿ ಫಸ್ಟು. ಸೊ ಇದೇ ಮೇನು. ನಾವು ಕೂದಲನ್ನ ಹೇರ್ ಕೇರ್ ಮಾಡಬೇಕು, ಬಟ್ ಫಸ್ಟು ರೂಟ್, ಆಮೇಲೆ ಈ ರೂಟ್ ಎಂಡಲ್ಲಿ ಇದನ್ನ ಕೇರ್ ಮಾಡಿದ್ರೆ ನಿಮಗೆ ಒಂದು ಹೇರ್ ಫಾಲ್ ಆಗೋದು, ಹೇರ್ ಬ್ರೇಕೇಜ್ ಆಗೋದು ಅದೆಲ್ಲ ತುಂಬ ಕಡಿಮೆ ಆಗುತ್ತೆ. ಡ್ರೈ ಎಲ್ಲ ಅವಾಗ ಈ ಸೆರಮ್ನ ಯೂಸ್ ಮಾಡ್ಕೊಳ್ಳಿ. ಅವಾಗಲೂ ನಿಮಗೆ ಕೂದಲು ಬ್ರೇಕೇಜ್ ಆಗಲ್ಲ, ತುಂಬ ಫ್ರಿಜ್ಜಿನೂ ಆಗಿರಲ್ಲ, ತುಂಬ ಡ್ರೈನೂ ಆಗಿರಲ್ಲ. ಒಂದು ಒಳ್ಳೆ ವಾಲ್ಯೂಮ್ ಕೊಡುತ್ತೆ ನಿಮ್ಮ ಹೇರ್ಸ್ಗೆ. ಸೊ ಡೆಫಿನೆಟ್ಲಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಕೊಳ್ಳಿ. ಇದು ನನ್ನ ಒಂದು ಜೆನ್ಯೂನ್ ರಿವ್ಯೂ ಅಂತಲೇ. ಈ ಪ್ರಾಡಕ್ಟ್ ಲಿಂಕ್ ಏನಾದ್ರು ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಡೀಟೇಲ್ಸ್ನ ಕಳಿಸ್ತೀನಿ. ಮತ್ತು ನೆಕ್ಸ್ಟ್ ಹೇರ್ ಕೇರ್ ಸೀರೀಸಲ್ಲಿ ಸಿಗೋಣ. ಬಾಯ್ ಬಾಯ್.